ಸಾಸ್ಗಳು, ಬಗೆ ಬಗೆಯ ರೋಗಗಳು. ಟೊಮೊಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್ ನೋಡೋಕೆ ಮನೋಹರ, ತಿಂದ್ರೆ ಮಾತ್ರ ನರಕ ದರ್ಶನ. ನೀವು ತಿಂತಾ ಇರೋದು ಅಂತಿಂತ ಸಾಸ್ಗಳಲ್ಲ, ಅಪಾಯಕಾರಿ ರಾಸಾಯನಿಕಗಳಿಂದ ತಯಾರಾದ ಸಾಸ್ಗಳು. ಸಣ್ಣ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ನೋಡಲೇಬೇಕಾದ ವಿಷಯವಿದು. ನಮಸ್ಕಾರ ವೀಕ್ಷಕರೇ, ನೀವು ತಿಂತಾ ಇರೋ ಸಾಸ್ಗಳನ್ನ ಟೊಮೊಟೊ ಇಂದ ತಯಾರಿಯಾಗುತ್ತೆ ಅಂದ್ಕೊಂಡಿದ್ದೀರಾ? ಖಂಡಿತ ನಿಮ್ಮ ನಂಬಿಕೆ 100ಕ್ಕೆ 100 ಸುಳ್ಳು. ಹಾಗಾದ್ರೆ ಮತ್ತೇನು ಅಂತೀರಾ? ಇಲ್ಲಿ ನೋಡಿ. ನೋಡಿದ್ರಲ್ಲ, ಸಾಸ್ ಅಂದ್ಕೊಂಡು ವಿಷವನ್ನೇ ನೀವು ಮತ್ತು ನಿಮ್ಮ ಮುದ್ದು ಮಕ್ಕಳು ತಿಂತಾ ಇರೋದು. ಇವರಿಗೆ ಜನರ ಪ್ರಾಣ ಮತ್ತು ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಕಾಳಜಿಯಾಗಲಿ ಕರುಣೆಯಾಗಲಿ ಖಂಡಿತ ಇಲ್ಲವೇ ಇಲ್ಲ. ಹಾಗಾದ್ರೆ ಇಂತಹ ನರರೂಪಿ ರಾಕ್ಷಸರನ್ನ ಒಂದ್ಸಲ ನೀವು ನೋಡ್ಲೇಬೇಕಲ್ಲ. ಚಿಲ್ಲಿ 13 13 ಗಿಂತಿ ಕರ್ಗೆ ದೇವು ಮೊದಲು ಏನಿಲ್ವಾ? 30 ಆಯ್ತಾ? ನೂಡಲ್ಸ್ ಹೋಗ್ಯಾ? ಚಿಲ್ಲಿ 13 ಬಾಕ್ಸ್. ಇಲ್ಲಿ ನೋಡಿ, ಇವರೇ ಆ ನರರಾಕ್ಷಸ ಮನಸ್ಥಿತಿಯ ಮಾಲೀಕರುಗಳು. ಜನರಿಗೆ ಜೀವಂತವಾಗಿ ನರಕ ತೋರಿಸುವ ಮತ್ತು ಜನರ ಕಣ್ಣು ಕೊರೈಸುವ ಕಲರ್ ಸಾಸ್ಗಳನ್ನ ತಯಾರಿ ಮಾಡೋ ಫ್ಯಾಕ್ಟರಿ ಇಲ್ಲಿದೆ ನೋಡಿ. ಸಾಸ್ಗಳನ್ನ ರೆಡಿ ಮಾಡೋದಕ್ಕೆ SP ಪೌಡರ್ ಬಳಕೆ ಮಾಡ್ತಾರೆ. ಇದು ವಿಷಕಾರಿಯಾದ SP ಪೌಡರ್ ಅಂದ್ರೆ ಸೋಡಿಯಂ ಬೆಂಜೋಯಿಟ್. ಸಾಸ್ ಅಂಟಾಗಿ ಬರೋದಕ್ಕೆ ಗೋರ್ಗಮ್ ಬಳಕೆ ಮಾಡ್ತಾರೆ. ಇದು ಕೂಡ ಒಂದು ವಿಷಕಾರಿ ಕೆಮಿಕಲ್. ಇನ್ನು ಟೊಮೊಟೊ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ಗೆ ಕಲರ್ ಬರೋದಕ್ಕೆ ಬಟ್ಟೆಗಳಿಗೆ ಹಾಕುವಂತಹ ಕಲರ್ಗಳನ್ನ ಅಂದ್ರೆ ಡೈ ಕೆಮಿಕಲ್ಗಳನ್ನ ಬಳಕೆ ಮಾಡ್ತಾರೆ. ಈ ಕೆಮಿಕಲ್ಗಳನ್ನು ಸಹ ಅತ್ಯಧಿಕ ಪ್ರಮಾಣದಲ್ಲಿ, ಅದರಲ್ಲೂ ಆಪಲ್ ಮತ್ತು ಯೆಲ್ಲೋ ಕಲರ್ ಫ್ಲೇವರ್ಗಳನ್ನ ಬಳಕೆ ಮಾಡ್ತಾರೆ. ಟೊಮೊಟೊ ಸಾಸ್ಗೆ ಸ್ಯಾಕ್ರಿನ್ ಅಧಿಕ ಪ್ರಮಾಣದಲ್ಲಿ ಬಳಸಲಾಗುತ್ತಿದೆ. ಸಾಮಾನ್ಯವಾಗಿ ಟೊಮೊಟೊ ಸಾಸ್ಗೆ FSSAI ಸ್ಟ್ಯಾಂಡರ್ಡ್ ನ ಪ್ರಕಾರ ಸ್ಯಾಕ್ರಿನ್ ಅನ್ನೋ ಕೆಮಿಕಲ್ ಅನ್ನ ಕೇವಲ 12 ppm ನಷ್ಟು ಬಳಸಬೇಕು. ಆದ್ರೆ ಇವರು ಬಳಸ್ತಾ ಇರೋದು ಬರೋಬ್ಬರಿ 40 ppm ನಷ್ಟು. ಇದರಿಂದ ಸಣ್ಣ ಮಕ್ಕಳಿಗೆ ತೊಂದರೆಯಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ. ಆರೋಗ್ಯವಾಗಿ ಬೆಳೆಯಬೇಕಾದ ಮಕ್ಕಳು ರೋಗ ಪೀಡಿತರಾಗ್ತಾರೆ, ಅನೇಕ ಹೊಟ್ಟೆ ಸಂಬಂಧಿ ಭಯಾನಕ ಕಾಯಿಲೆಗಳಿಗೆ ಬಲಿಯಾಗ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬಾನೇ ಅಪಾಯಕಾರಿ. ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ, ಅಲ್ಲದೆ ಹಲವು ಬಗೆಯ ಕ್ಯಾನ್ಸರ್ಗಳಿಗೆ ಕಾರಣವಾಗುತ್ತದೆ. ಒಟ್ನಲ್ಲಿ ಇದು ಕೇವಲ ಸಾಸಲ್ಲ, ವಿಷ ವಿಷ ವಿಷ. ಇದು ಕೇವಲ ವಿಷವಷ್ಟೇ ಅಲ್ಲ, ಮನುಷ್ಯರ ಪ್ರಾಣವನ್ನ ನಿಧಾನವಾಗಿ ನರಳಿಸಿ ಹಿಂಸಿಸಿ ಕೊಲ್ಲುವಂತಹ ವಿಷಕಾರಿಯಾದ ಪದಾರ್ಥವೇ ಈ ಕಲರ್ ಸಾಸ್ಗಳು. ಇಂತಹ ಉತ್ಪನ್ನಗಳನ್ನು ಅಂದರೆ ಟೊಮೊಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್ ಅತಿ ಅಪಾಯಕಾರಿ ವಿಷ ಮತ್ತು ರಾಸಾಯನಿಕಗಳಿಂದ ತಯಾರಿಸಲಾಗುತ್ತಿದೆ. ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು, ಭಯಾನಕ ಕಾಯಿಲೆಗಳು, ನಾನಾ ರೀತಿಯ ರೋಗಗಳು ಉಂಟಾಗುವ ಸಾಧ್ಯತೆ ತುಂಬಾನೇ ಇದೆ. ಇಂತಹ ಅಪಾಯಕಾರಿ ಕೆಮಿಕಲ್ ಬಳಸಿ ಕಲರ್ ಪ್ರಾಡಕ್ಟ್ಗಳು ಮನುಷ್ಯನ ದೇಹಕ್ಕೆ ಸೇರಿದ್ರೆ ಮಾರಣಾಂತಿಕ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಈ SS ಫುಡ್ ಫ್ಯಾಕ್ಟರಿಯಿಂದ ಮತ್ತು ಇದೇ ಫ್ಯಾಕ್ಟರಿಗೆ ಸಂಬಂಧಿಸಿದ ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಹಲವು ಅಂಗಡಿಗಳಿಗೆ ಮತ್ತು ಸೂಪರ್ ಮಾರ್ಕೆಟ್ಗಳಿಗೆ ಹೆಗ್ಗು ಸಿಗ್ಗಿಲ್ಲದೆ ಸಪ್ಲೈ ಮಾಡುತ್ತಿದ್ದಾರೆ. ಜನರಿಗೆ, ಮಕ್ಕಳಿಗೆ ವಿಷ ಉಡಿಸುವ ಕೆಲಸವನ್ನ ರಾಜಾರೋಷವಾಗಿ ಮಾಡುತ್ತಿದ್ದಾರೆ. ಕೆಲವು ತಿಂಗಳುಗಳ ಹಿಂದಷ್ಟೇ ನಮ್ಮ ಕರ್ನಾಟಕ ಸರ್ಕಾರ ರಾಸಾಯನಿಕಗಳಿಂದ ತಯಾರಿಸಲಾಗುತ್ತಿದ್ದ ಇಂತಹ ಟೊಮೊಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್ ಹಾಗೂ ಅಪಾಯಕಾರಿ ಕೆಮಿಕಲ್ಗಳನ್ನ ಬಳಸಿ ತಯಾರಿಸಿದ ಕಲರ್ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡಿದೆ. ಆದರೂ ಸಹ ಇಂತಹ ಫ್ಯಾಕ್ಟರಿಗಳು ಮತ್ತು ಅದರ ಮಾಲೀಕರು ಯಾವ ಧೈರ್ಯದಿಂದ ಈ ಪ್ರಾಡಕ್ಟ್ಗಳನ್ನ ತಯಾರಿ ಮಾಡುತ್ತಿದ್ದಾರೆ ಅನ್ನೋದೇ ನಮ್ಮನ್ನು ಕಾಡುವ ದೊಡ್ಡ ಪ್ರಶ್ನೆ. ಇಂತಹ ನೀಚರ ಬಗ್ಗೆ ಸುಳಿವು ಸಿಕ್ಕ ಮೇಲಾದರೂ ನಮ್ಮ ಆರೋಗ್ಯ ಇಲಾಖೆಯ, ಆಹಾರ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಹಾಗೂ ಇಂಥವರ ವಿರುದ್ಧ ಕಠಿಣ ಕ್ರಮಗಳನ್ನ ಜರುಗಿಸಬೇಕು ಎಂಬುದು ನಮ್ಮ ಕಳಕಳಿಯ ಮನವಿ. ನಮ್ಮ ಸರ್ಕಾರ ಕೂಡ ಇಂತಹ ಫ್ಯಾಕ್ಟರಿಗಳ ಮಾಲೀಕರ ಮೇಲೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಇಂಥವರ ಲೈಸೆನ್ಸ್ಗಳನ್ನ ರದ್ದುಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ರೋಗಮುಕ್ತ ಸಮಾಜಕ್ಕಾಗಿ
ಇದು ನಮ್ಮ ಸೆಂಚುರಿ ಟಿವಿಯ ಸಾಮಾಜಿಕ ಕಳಕಳಿ ಮತ್ತು ಒತ್ತಾಯವಾಗಿದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ. ಇದು ಆರೋಗ್ಯಕರ ಸಮಾಜಕ್ಕಾಗಿ ನಿಮ್ಮ ಜವಾಬ್ದಾರಿ ಕೂಡ ಆಗಿದೆ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.